ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರುವಂತಹ ಎಲ್ಲಾ ರಾಜಕೀಯ ಬೆಳವಣಿಗೆಗೆ ಮೂಲ ಕಾರಣ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿರುವಂತಹ ಸಿಎ ಸೆಟ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅನ್ನುವ ಆರೋಪದಿಂದ ಶುರುವಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಈಗ ಪ್ರಾಧಿಕಾರದ ನಿರ್ದೇಶಕರಾಗಿರುವಂತಹ ಹಮೀದ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನೇ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಮುಖ್ಯವಾಗಿ ಆರೋಪ ಕೇಳಿ ಬಂದಿದ್ದೆ ಇಲ್ಲಿಂದ ಸಿಎ ಸೈಟ್ಗಳು ಅಕ್ರಮವಾಗಿ ಮಾರಾಟ ಆಗಿದೆ ಅಂತ ಹೇಳಿ. ಸೊ ನಿರ್ದೇಶಕರಾಗಿ ಏನು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸರ್, ಮೊದಲನೇದಾಗಿ ಕುಮಾರಸ್ವಾಮಿ ಅವರು ಗಾಳಿಯಲ್ಲಿ ಗುಂಡಾರಿಸೋದ್ರಲ್ಲಿ ನಿಸ್ತೀಮರು. ಯಾಕಂದರೆ ಇವತ್ತು ರಾಜ್ಯದ ಜನತೆಗೆ ಸುಳ್ಳು ಮಾಹಿತಿಯನ್ನು ಹರಡಿಸ್ತವ್ರೆ. ಯಾಕಂದರೆ ಯಾವುದೇ ಒಂದು ಸಿ ಎ ಸೈಟ್ನ ಅಕ್ರಮವಾಗಿ ವರ್ಗಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕುಮಾರಸ್ವಾಮಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಯಾವತ್ತಿಂದ ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾದರೂ ಆವತ್ತಿಂದ ಕೂಡ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅವ್ರಿಗೆ ಮಾಹಿತಿ ಕೊರತೆ ಇದೆ. ಕುಮಾರಸ್ವಾಮಿ ಅವರೇ, ಏನಾದರೂ ಮಾತಾಡುವಾಗ ಪರಿಜ್ಞಾನ ಇಟ್ಕೊಂಡು ಮಾತಾಡಿ. ಕನಿಷ್ಠ ಜ್ಞಾನ ಅನ್ನೋದು ಇರಬೇಕು. ಯಾಕಂದರೆ ನೀವು ಇದೇ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಒಂದು ಕೆಲಸ ಮಾಡಿ ಸರ್, ಅಕ್ರಮವಾಗಿ ಸಿ ಎ ಸೈಟ್ಗಳನ್ನ ವರ್ಗಾವಣೆ ಮಾಡಿದರೆ ಒಂದು ನಿಮ್ಮ ಚಾನಲಲ್ಲೇ ಒಂದು ಡಿಬೇಟಿಗೆ ಕರೀರಿ ಕುಮಾರಸ್ವಾಮಿ ಅವರಿಗೆ. ಅವ್ರಿಗೇನಾದರೂ ಪರಿಜ್ಞಾನ ಅನ್ನೋದಿದ್ದರೆ ನಿಮ್ಮ ಚಾನಲಲ್ಲಿ ಬೈಟಿಗೆ ಬರಲಿ, ನಾನು ಕೂಡ ಬರ್ತೀನಿ. ನಮ್ಮ ಶಾಸಕರು ಬರೋಬೇಕಾಗಿಲ್ಲ, ನಾನು ಬರ್ತೀನಿ ಬೈಟ್ಗೆ, ಅಲ್ಲಿ ಉತ್ತರ ಕೊಡ್ತೀನಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಯಾರೂ ಕೂಡ ಅಷ್ಟೇ ಅಕ್ರಮವಾಗಿ ಸಿ ಎ ಸೈಟ್ಗಳನ್ನ ವರ್ಗಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಪ್ರಾಧಿಕಾರದಲ್ಲಿ. ಈಗ ಏನು ಆರೋಪ ಬಂದಿರೋದು, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರು ಮಾಡಿದ ಆರೋಪ, ಅವರು ಆರೋಪ ಮಾಡಿರೋವಂಥದ್ದು ಅದು ಸುಳ್ಳು ಸುದ್ದಿ. ಯಾಕಂದರೆ ಇವತ್ತು ಜನರನ್ನು ಮೂರ್ಖರನ್ನಾಗಿ ಮಾಡೋಕ್ಕೆ ಹೊರಟಿದ್ದಾರೆ. ಯಾಕಂದರೆ ಇವರು ಕುಮಾರಸ್ವಾಮಿ ಮೊನ್ನೆ ನಡೆದಂಥ ಒಂದು ಘಟನೆ ಕೂಡ ಗಮನಿಸಬೇಕಾಗಿದೆ. ಬಂದು ಒಂದು ಕಾರ್ಯಕ್ರಮದಲ್ಲಿ ಶಾಸಕರು, ಆ ಕಾರ್ಯಕ್ರಮದ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಆ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡಿಬೇಕು ಅನ್ನುವಂಥದ್ದು ನಮ್ಮ ಶಾಸಕರ ಒಂದು ಉದ್ದೇಶವಾಗಿತ್ತು. ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಗೈತೆ ಅಂದರೆ, ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವಾಗ ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು ಆಯ್ಕೆ ಆದರೂ ಅವತ್ತಿಂದ ಕೂಡ ಇವರಿಗೆ ಏನಾನ ಒಂದು ಹೊಟ್ಟೆ ಉರಿ ಶುರು ಆಗೈತೆ. ಯಾಕೆ ಹೊಟ್ಟೆ ಉರಿ ಶುರು ಆಗೈತೆ ಅಂದರೆ, ಈ ಕಾರ್ಯಕ್ರಮದ ಇವತ್ತು ಒಂದು ಸತ್ಯಾಂಶ ಹೇಳ್ತೀನಿ ನಿಮಗೆ. ಈ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಜಯಂತಿಯಲ್ಲಿ ಆ ಗೊಂದಲ ಆಗೋದಕ್ಕೆ ಒಂದೇ ಒಂದು ಕಾರಣ ಏನಂದರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋರೆ. ಅವರು ಮುಖ್ಯಮಂತ್ರಿ ಆದಮೇಲೆ ಇದು ಮೊದಲನೇ ಕೆಂಪೇಗೌಡ ಜಯಂತಿ. ಈ ಕೆಂಪೇಗೌಡ ಜಯಂತಿಯಲ್ಲಿ ಗಲಾಟೆ ಮಾಡಬೇಕು, ಗೊಂದಲ ಸೃಷ್ಟಿ ಮಾಡಬೇಕು, ಈ ರಾಜ್ಯದಲ್ಲಿರುವಂತಹ ಒಕ್ಕಲಿಗ ಜನಾಂಗದವ್ರನ್ನ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎತ್ಕಡಬೇಕು, ನಮ್ಮ ಶಾಸಕರಿಗೆ ಕಪ್ಪು ಚುಕ್ಕೆ ತೊಗೊಂಬರ್ಬೇಕು ಅಂತೇಳ್ಬಿಟ್ಟು ಮಾಡಿರುವಂಥ ಒಂದು ಪಿತೂರಿ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರೇ, ನಿಮ್ಗೇನಾದರೂ ಪರಿಜ್ಞಾನ ಇದ್ದರೆ ಬನ್ನಿ, ಸುಮನ್ ಟಿ ವಿಯಲ್ಲೇ ಕರೀರಿ ಡಿಬೇಟ್ಗೆ. ನಾನು ಬರ್ತೀನಿ, ಒಬ್ಬ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಕ್ರಮವಾಗಿ ಕೊಟ್ಟಿದ್ದೀರೋ ಅಥವಾ ಲೀಗಲ್ ಆಗಿ ಕೊಟ್ಟಿದ್ದೀರೋ, ಕಾನೂನು ರೀತಿ ಕೊಟ್ಟಿದ್ದೀರೋ ಅನ್ನೋದನ್ನು ನಾನು ನಿಮ್ಗೆ ಉತ್ತರ ಕೊಡ್ತೀನಿ, ಬನ್ನಿ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು. ಹಾಂ ಸರ್. ಓಕೆ, ಈಗ ಇದೆಲ್ಲ ಗಲಾಟೆ ಆದಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು. ಇಲ್ಲಿ ಒಂದಿಷ್ಟು ಮನೆಗಳಿಗೆ ಕೂಡ ಹೋಗಿದ್ರು. ನಾವು ಕೂಡ ನಮ್ಮ ಕಾರ್ಯಕರ್ತರ ಜೊತೆ ನಿಂತ್ಕೋತೀವಿ ಅಂತ ಹೇಳಿದ್ರು. ಸೊ ನೀವೇನಂತೀರ ಅದಕ್ಕೆ? ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಈ ಗಲಾಟೆ ಮಾಡಿದಂಥ ಕಿಡಿಗೇಡಿಗಳ ಮನೆಗಳಿಗೆ ಹೋಗೋ ಬದಲು ಅವ್ರ ಅಣ್ಣ ಅತ್ಯಾಚಾರ ಮಾಡಿ 4 ಗೋಡೆ ಮಧ್ಯದಲ್ಲಿ ಕಣ್ಣಲ್ಲಿ ನೀರಲ್ಲ ರಕ್ತ ಹಾಕ್ಕೊಂಡು ಇವತ್ತು ಅನೇಕ ಹೆಂಗಸರು ಪಾಪ ನೊಂದುತ್ತವ್ರೆ. ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಮೊದಲು ಅವ್ರಿಗೆ ಸ್ವಾಂತನ ಹೇಳೋದು ಒಳ್ಳೆಯದು. ಯಾಕಂದರೆ ಅವ್ರಿಗೋಗಿ ಹೇಳಿದ್ರೆ, ನಿಮ್ಮ ಜೊತೆ ನಾವಿದ್ದೀರಿ, ನಿಮ್ಗೇನು ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಅದ್ರ ವಿರುದ್ಧವಾಗಿ ನಾವು ನಿಂತ್ಕೊಳ್ತೀರಿ ಅನ್ನೋದು ಒಂದು ಹೇಳಿಕೆ ಕೊಟ್ಟರೆ ತುಂಬ ಉತ್ತಮ ಸರ್. ಇಲ್ಲಿ ಬಂದು ಪ್ರಚೋದನೆ ಕೊಡುವಂಥದ್ದು, ಕಿಡಿಗೇಡಿಗಳಿಗೆ ಒಂದು ಸಪೋರ್ಟ್ ಮಾಡುವಂಥದ್ದು ಇದು ತಪ್ಪು ಸರ್. ಓಕೆ, ಮತ್ತು ಇನ್ನೊಂದು, ಈಗ ಈ ಸಿ ಎ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಅವರು ಅಕ್ರಮ ಮಾಡಿದ್ದಾರೆ ಅನ್ನೋದು ಆರೋಪ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ಸೊ ಹಾಗಾದರೆ ಸಿ ಎ ಸೈಟ್ಗಳನ್ನು ಹಂಚಿಕೆ ಮಾಡಬೇಕಂದ್ರೆ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಸರ್? ಸಿ ಎ ಸೈಟ್ಗಳನ್ನ ಹಂಚಿಕೆ ಮಾಡಬೇಕಂದ್ರೆ ಒಂದು ಟ್ರಸ್ಟ್ ಇರಬೇಕು, ಸೋಷಿಯಲ್ ಟ್ರಸ್ಟು, ಇಲ್ಲಾಂದರೆ ಎಜುಕೇಷನ್ ಟ್ರಸ್ಟು. ನಾವು ಕಾಲ್ಫರ್ ಮಾಡ್ತೀವಿ. ನಮ್ಮರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿ ಎ ಸೈಟ್ಗಳೈತೆ. ಯಾರಾದರೂ ಟ್ರಸ್ಟ್ ಅವ್ರಿಗೆ ಬೇಕಾದರೆ ಸಿ ಎ ಸೈಟ್ಗಳು ಬಂದು ನೀವು ಇದು ಅರ್ಜಿ ಕೊಡಿ ಅಂತ. ಅರ್ಜಿ ಕೊಡುವಂಥ ಸಂದರ್ಭದಲ್ಲಿ 10% ಅಮೌಂಟ್ ಕಟ್ಟಬೇಕು. ಆ ಸೈಟು ವ್ಯಾಲ್ಯೂ ಏನಿರುತ್ತೋ ಅದರಲ್ಲಿ 10% ಕಟ್ಟಿ ಸಿ ಎ ಸೈಟು ನಮಗೆ ಬೇಕು ಅಂತೇಳ್ಬಿಟ್ಟು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಪ್ಲೈ ಮಾಡಿದ ನಂತರ ಅದನ್ನು ನಾವು ಮೀಟಿಂಗಲ್ಲಿ ಇಕ್ತೀರಿ. ಮೀಟಿಂಗಲ್ಲಿ ಇಕ್ಕಿ ಪಾಸ್ ಮಾಡಿದ ನಂತರ ಉಳಿದ ಅಮೌಂಟ್ ಏನಿರುತ್ತೋ ಆ ಅಮೌಂಟ್ನ ಕಟ್ಟಿ ಮತ್ತೆ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಡೋದು. ಅದು 30 ವರ್ಷ ಲೀಸ್ಗೆ, ಪರ್ಮನೆಂಟಾಗಿ ಕೊಡೋಲ್ಲ. ಸಿ ಎ ಸೈಟ್ದಲ್ಲಿ ಅವಕಾಶ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ. ಆ ಥರ ಕಾನೂನು ಏನಾಯಿತು ಆ ಕಾನೂನಿನ ಪ್ರಕಾರ ನಾವು ಸಿ ಎ ಸೈಟ್ಗಳನ್ನ ಪರಿಶ್ರಮ ನೀಟ್ ಎಜುಕೇಷನ್ ಟ್ರಸ್ಟ್ಗೆ ವರ್ಗಾವಣೆ ಮಾಡಿದ್ದೀರಿ. ಸರ್, ಅದರಲ್ಲಿ 25 ಲಕ್ಷ ಇದು ಮಾಡೋರೆ 5 ಕೋಟಿ ರೂಪಾಯಿ ಆಗೈತೆ 2 ಸಿ ಎ ಸೈಟದು. ಅದು ಎಸ್ ಆರ್ ವ್ಯಾಲ್ಯೂ ಏನಿರುತ್ತೋ ಅದು
ಆ ಸಿ ಎ ಸೈಟು ಯಾರೇ ಒಬ್ಬರು ಎಜುಕೇಷನ್ ಟ್ರಸ್ಟು ಯಾಕೆ ಸಿ ಎ ಸೈಟ್ನೇ ಪರ್ಚೇಸ್ ಮಾಡ್ತಾರೆ ಅಂದರೆ ಸಿ ಎ ಸೈಟ್ ಇದ್ದರೆ ಪರ್ಮಿಷನ್ ಬೇಗ ಆಗುತ್ತೆ, ಪರ್ಮಿಷನ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸಿ ಎ ಸೆಟ್ನೇ ಅತಿ ಹೆಚ್ಚಾಗಿ ಸ್ವಲ್ಪ ಎಜುಕೇಷನ್ ಟ್ರಸ್ಟ್ ಇರೋವಂಥವ್ರು, ವಿದ್ಯಾಭ್ಯಾಸ ಶುರು ಮಾಡುವ ಸ್ಕೂಲುಗಳು ಶುರು ಮಾಡುವಂಥವ್ರು ಅದಕ್ಕೆ ಮೊದಲೇ ಪ್ರಾಮುಖ್ಯತೆ ಕೊಡ್ತಾರೆ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಿ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿ ಎಸೆತ ಈ ಘಟನೆಗೆ ಸಂಬಂಧಪಟ್ಟಂತೆ? ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಪ್ರವೋಕ್ ಮಾಡ್ತಾರೆ, ಕೇವಲ ಪ್ರಚಾರದಿಂದ ಈ ರೀತಿಯಾಗಿ ಪ್ರಚಾರಕ್ಕಾಗಿ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಅವ್ರ ಟಾರ್ಗೆಟ್ ಇರುವಂಥದ್ದು ಮಿನಿಸ್ಟ್ರಿಯನ್ನು ಪಡ್ಕೋಬೇಕು ಅಂತ. ಸರ್, ಇದು ನಿಯೋಜಿತ ಪಿತೂರಿ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರವರೇ, ಇಲ್ಲಿರುವಂಥ ಸಂಸದರು, ಬಿ ಜೆ ಪಿಯ ನಾಯಕರುಗಳು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಪಿತೂರಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಇವರೆಲ್ಲ ಆಲ್ರೆಡಿ ಎಲ್ಲ ಫುಲ್ ಪ್ಲಾನ್ ಮಾಡಿಕೊಂಡು ಬಂದು ಗಲಾಟೆ ಮಾಡಿ ಗೊಂದಲ ಸೃಷ್ಟಿ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರು ಕೆಟ್ಟ ಹೆಸರು ತೊಗೊಂಬರ್ಬೇಕು, ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ತೊಗೊಂಬರ್ಬೇಕು ಅಂತೇಳ್ಬಿಟ್ಟು ಇವ್ರು ಮಾಡಿರೋಂಥ ಒಂದು ಪಿತೂರಿ. ಈ ಘಟನೆ ಆಗಬಾರ್ದಾಗಿತ್ತು. ಈ ಘಟನೆಯಲ್ಲಿ ಅಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರೆಲ್ಲ ಕೆಂಪೇಗೌಡರಿಗೆ ಮಾಡಿರೋಂಥ ಒಂದು ದೊಡ್ಡ ಅವಮಾನ. ಯಾಕಂದರೆ ನಾಡಪ್ರಭು ಅಂದರೆ ಎಲ್ರಿಗೂ ಪ್ರಭುನೇ. ಬೆಂಗಳೂರಲ್ಲಿ ನೋಡ್ಬೋದು, ಇವತ್ತು ಎಲ್ಲ ಜಾತಿ ಜನಾಂಗದವರು ಇವತ್ತು ಚೆನ್ನಾಗಿ ಬದುಕ್ತವ್ರೆ. ಇವತ್ತು ಹೇಳ್ತಾರೆ ಸುಮಾರು ಜನ, ಹುಟ್ಟೂರು ಚಿಕ್ಕಬಳ್ಳಾಪುರ ಆದರೂ ಊಟ ಕೊಟ್ಟೂರು ಬೆಂಗಳೂರು ಅಂತ ಹೇಳ್ತಾರೆ. ಎಲ್ಲರೂ ಹೋಗಿ ಬಾಳಿ ಬದುಕಿ ಚೆನ್ನಾಗಾಗೋರೆ. ಅಂಥ ಒಂದು ಜಯಂತಿಯಲ್ಲಿ ಇಂಥ ಒಂದು ಘಟನೆ ಮಾಡಬಾರ್ದಾಗಿತ್ತು. ಇವೆಲ್ಲ ಪ್ಲಾನ್ ಮಾಡಿಕೊಂಡು ಬಂದು ಈ ಥರ ಮಾಡಿರೋವಂಥದ್ದು, ಇದು ತೀವ್ರವಾಗಿ ಇದನ್ನ ಖಂಡಿಸ್ತೀನಿ ಸರ್. ವೀಕ್ಷಕರ ಕೇಳಿದ್ರಲ್ಲ, ಸಿ ಎ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಹೇಶ್, ಚಿಕ್ಕಬಳ್ಳಾಪುರ. ನಮಸ್ಕಾರ.